ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಹೈ ಬಿಪಿ ನಿಯಂತ್ರಿಸಲು ಬಳಸುವ ಟೆಲ್ಮಿಕಂಡ್ AMH ಟ್ಯಾಬ್ಲೆಟ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ. ಈ ಮಾತ್ರೆ ಯಾವುದಕ್ಕೆ ಬಳಸುತ್ತಾರೆ, ಇದನ್ನು ಹೇಗೆ ತೆಗೆದುಕೊಳ್ಳಬೇಕು ಮತ್ತು ಇದರ ಅಡ್ಡ ಪರಿಣಾಮಗಳೇನು ಎಂಬುದನ್ನು ನೋಡೋಣ. ಟೆಲ್ಮಿಕಂಡ್ AMH 3 ಔಷಧಿಗಳ ಮಿಶ್ರಣವಾಗಿದೆ. ಟೆಲ್ಮಿಸರ್ಟನ್ ಇದು ರಕ್ತನಾಳಗಳನ್ನು ಸಡಿಲಗೊಳಿಸುತ್ತದೆ. ಅಮೋಲ್ಡಿಫೈನ್ ಇದು ರಕ್ತನಾಳಗಳು ಹಿಗ್ಗಲು ಸಹಾಯ ಮಾಡುತ್ತದೆ. ಹೈಡ್ರೋಕ್ಲೋರೋಡಿಥಿಯಾಝೈಡ್ ಇದು ದೇಹದಲ್ಲಿ ಹೆಚ್ಚಿನ ನೀರು ಮತ್ತು ಉಪ್ಪನ್ನು ಮೂತ್ರದ ಮೂಲಕ ಹೊರಹಾಕುತ್ತದೆ. ಈ ಮೂರು ಸೇರಿ ರಕ್ತದೊತ್ತಡವನ್ನು ಕಡಿಮೆ ಮಾಡಿ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಅಪಾಯವನ್ನು ತಪ್ಪಿಸುತ್ತವೆ. ಈ ಮಾತ್ರೆಯನ್ನು ವೈದ್ಯರ ಸಲಹೆಯಂತೆ ದಿನಕ್ಕೆ 1 ಬಾರಿ ತೆಗೆದುಕೊಳ್ಳಬೇಕು. ಪ್ರತಿದಿನ ಒಂದೇ ನಿಶ್ಚಿತ ಸಮಯದಲ್ಲಿ ತೆಗೆದುಕೊಳ್ಳುವುದು ಉತ್ತಮ. ಈ ಮಾತ್ರೆಯಲ್ಲಿ ಡೈರೆಕ್ಟಿವ್ ಇರುವುದರಿಂದ ರಾತ್ರಿ ವೇಳೆ ಪದೇ ಪದೇ ಮೂತ್ರ ವಿಸರ್ಜನೆ ಹೇಳುವುದನ್ನು ತಪ್ಪಿಸಲು ಇದನ್ನು ಬೆಳಗ್ಗೆ ತೆಗೆದುಕೊಳ್ಳುವುದು ಸೂಕ್ತ. ಮಾರುಕಟ್ಟೆಯಲ್ಲಿ ಇದಕ್ಕೆ ಪರ್ಯಾಯವಾಗಿ ಟೆಲ್ವಾಸ್ 3D, ಟೆಲ್ಮಾ AMH ಮತ್ತು ಟೆಸ್ಲಾಕ್ ಟ್ರಿಯೋ ನಂತಹ ಬ್ರ್ಯಾಂಡ್ಗಳು ಲಭ್ಯವಿವೆ. ಗರ್ಭಿಣಿಯರು ಮತ್ತು ಹಾಲು ಉಣಿಸುವ ತಾಯಂದಿರು ಇದನ್ನು ಬಳಸಬಾರದು. ಇದನ್ನು ಸೇವಿಸಿದಾಗ ತಲೆ ಸುತ್ತು ಬರಬಹುದು. ಆದ್ದರಿಂದ ಚಾಲನೆ ಮಾಡುವಾಗ ಎಚ್ಚರವಿರಲಿ. ಕಿಡ್ನಿ ಅಥವಾ ಲಿವರ್ ಸಮಸ್ಯೆ ಇರುವವರು ವೈದ್ಯರ ಸಲಹೆ ಪಡೆಯಲೇಬೇಕು. ನೆನಪಿಡಿ, ಯಾವುದೇ ಔಷಧಿಯನ್ನು ವೈದ್ಯರ ಚೀಟಿ ಇಲ್ಲದೆ ತೆಗೆದುಕೊಳ್ಳಬೇಡಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.